ವಿದ್ಯಾಸಂಸ್ಥೆಗೆ ನೀಡಿದ ಆಸ್ತಿ ಪ್ರತಿಷ್ಠಿತ ಮಠದ ಪಾಲು. ಮುಂದಿನ ದಿನಗಳಲ್ಲಿ ಆಡಳಿತ ಮಂಡಳಿಗೆ ಸಭೆಯನ್ನು ಕರೆದು ಹಸ್ತಾಂತರಿಸುವುದು. ಒಳಗಿಂದೊಳಗೆ ಒಂದು 4-5 ಲಕ್ಷ ರೂಪಾಯಿಗಳಿಗೆ ಅದನ್ನು ವ್ಯಾಪಾರ ಮಾಡಿಕೊಂಡು 28 ಲಕ್ಷಕ್ಕೆ ಅವರು ಅದನ್ನು ಸೊಸೈಟಿಗೆ ರಿಜಿಸ್ಟರ್ ಮಾಡಿದ್ದಾರೆ. ಇಂತಹ ಒಂದು ವ್ಯವಹಾರ ಮಾಡುವುದು ಜನಗಳಿಗೆ ಮಾತ್ರ ಅನ್ಯಾಯ ಮಾಡುವ ಕೆಲಸ. ಈ ಅಧ್ಯಕ್ಷರು ಆಡಳಿತ ಮಂಡಳಿ ಇದ್ದುಕೊಂಡು ಮಾಡುವಂತದ್ದು ಸರಿಯಲ್ಲ. ಅಕ್ರಮ ಪ್ರವೇಶಿಸಿದ್ದಕ್ಕೆ ಸಂಸ್ಥೆಯ ಸಿಬ್ಬಂದಿಗಳಿಗೆ ಕಿರುಕುಳ. ಕಾವೇರಿ ಸ್ಕೂಲಿಗೆ ನಮ್ಮ ತಂದೆಯವರು ದಾನ ಕೊಟ್ಟಿದ್ರು 2.25 ಎಕರೆ. ಅದನ್ನು ನಮ್ಮ ಗಮನಕ್ಕೆ ಬರದಂಗೆ ಆದಿಚುಂಚನಗಿರಿ ಮಠಕ್ಕೆ ಗೋಲ್ಮಾಲಾಗಿ ಕೊಟ್ಟಿದ್ದಾರೆ. ಧ್ವನಿ ಎತ್ತಿದ್ದಕ್ಕೆ ಸಿಕ್ಕಿದ್ದು ಸಂಸ್ಥೆಯಿಂದ ಅಮಾನತು ಶಿಕ್ಷೆ. ಅದನ್ನೇನು ಪ್ರಶ್ನೆ ಮಾಡಕ್ಕೆ ಹೋಗಿದ್ದಾರೆ. ತಮ್ಮ ಮತ್ತೆ ಯಾರು ಪ್ರಶ್ನೆ ಮಾಡಿದವರಿಗೆ ಅಲ್ಲ ಶಿಕ್ಷೆ ಕೊಟ್ಟು ಅವ್ರನ್ನ ಅಮಾನತು ಮಾಡಿದ್ದು ಇದು ಸರಿಯಲ್ಲ. ಆಡಳಿತ ಮಂಡಳಿ ಆಡಿದ್ದೇ ಆಟ. ಭಗಂಡೇಶ್ವರ ನೆಲದಲ್ಲಿ ನಡೆದಿದೆಯಾ ಘೋರ ಅನ್ಯಾಯ. ಆಡಳಿತ ಮಂಡಳಿಯವರು ಅವರು ಕೊಡಬೇಕಿದ್ರೆ ನಮ್ಮ ಫ್ಯಾಮಿಲಿ ಅವ್ರನ್ನ ಕೇಳಬೇಕಿತ್ತು. ಒಂದು ಸರಿ ಈ ತರ ಕೊಡ್ತಾ ಇದೀವಿ ಏನೇತ್ ಅಂತ ಹೇಳಿ ಕೇಳಬೇಕಿತ್ತು. ನಾವು ಕಾವೇರಿ ವಿದ್ಯಾಸಂಸ್ಥೆಗೆ ಅಂತ ಜಾಗ ಕೊಟ್ಟಿರೋದು. ವೀಕ್ಷಿಸಿ ನಿಮ್ಮ ನೆಚ್ಚಿನ ಕೊಡಗು ಚಾನೆಲ್ ವಾರ್ತೆಗಳಲ್ಲಿ. ವಿದ್ಯಾಸಂಸ್ಥೆಯ ಆಸ್ತಿ ಮಠದ ಪಾಲು. ಭಾಗಮಂಡಲದ ಶ್ರೀ ಕಾವೇರಿ ವಿದ್ಯಾಸಂಘದ ಕತೆ ವ್ಯತೆ.